ಶ್ರೀ ಧರ್ಮಶಾಸ್ತ್ರ ಟೆಂಪಲ್ ಟ್ರಸ್ಟ್ 9ನೇ ಕ್ರಾಸು ಮಾಗಡಿ ರಸ್ತೆ ಎಡಭಾಗದಲ್ಲಿ ಈ ದೇವಸ್ಥಾನ ಸುಮಾರು 54 ವರ್ಷಗಳಿಂದ ಈ ಪೂಜೆಗಳು, ಪುರಸ್ಕಾರಗಳು, ಅನ್ನದಾನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಈ ನಡೀತಾ ಬಂದಿದೆ. ಈ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಟ್ರಸ್ಟಿಗಳು ನಮ್ಮ ಶ್ರೀ ಮಧುಸೂದನ್ ಸಾರ್ ಅವರು, ಮತ್ತು ಸುಕುಮಾರನ್ ಸಾರ್ ಅವರು, ಸುರೇಶ್ ಕುಮಾರ್ ಅವರು, ಮತ್ತು ರಿಜಿಸ್ಟ್ರಾರ್ ಬಾಬು ಅವರು, ಇನ್ನೂ ಅನೇಕ ನಮ್ಮ ಈ ಟ್ರಸ್ಟಿಗಳು ಈ ದೇವಸ್ಥಾನನ ಇವತ್ತಿನವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತು ನಮ್ಮ ಮೊದಲನೇ ಈ ದೇವಸ್ಥಾನದ ಗುರುಸ್ವಾಮಿ ಸೇತು ಮಾಧವನ್ ಅಂತ ಹೇಳಿ ಅವರು ಸುಮಾರು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಗುರುಸ್ವಾಮಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪೂಜೆಗಳು, ಪ್ರತಿಷ್ಠಾಪನಾ ಪೂಜೆಗಳು ಎಲ್ಲವನ್ನು ನಡೆಸಿ ಬಂದಿದ್ದಾರೆ. ಈಗ ಈ ದೇವಸ್ಥಾನವನ್ನು ಈಗ ಒಂದು 3 ತಿಂಗಳ ಕಾಲ ಈ ಹೊಸ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಆ ನಿರ್ಮಿಸಿದಂಥ ಈ ದೇವಸ್ಥಾನ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ 28, 29, 30 ಈ 3 ದಿವಸದ ಕಾರ್ಯಕ್ರಮದಲ್ಲಿ ಈಗ ಇವತ್ತು 30ನೇ ತಾರೀಕು ಬೆಳಿಗ್ಗೆ ಗಣಪತಿ ಹೋಮ, ಬಿಂಬ ಪ್ರತಿಷ್ಠಾ, ಕಳಸಾಭಿಷೇಕ, ಉಪದೇವ ಕಳಸ, ಅನ್ನದಾನ ಕಾರ್ಯಕ್ರಮ ಮತ್ತು ಸಾಯಂಕಾಲ ನಮ್ಮ ಸುರೇಶ್ ಬಾಬು ಗುರುಸ್ವಾಮಿ ಮತ್ತು ಬ್ಯಾಂಕ್ ಗುರುಸ್ವಾಮಿ SR ಶ್ರೀನಿವಾಸನ್ ಪಿಳ್ಳೆ ಅವರ ತಂಡದವರಿಂದ ಭಕ್ತಿಗೀತೆಗಳ ಭಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ. ಈಗ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಪ್ರತಿಷ್ಠಾಪನೆ ಕಳಸವನ್ನು ನಮ್ಮ ಶಬರಿಮಲೆಯ ಶ್ರೀ ನಾರಾಯಣ ಪಂದಾರತಿಲ್ ಎಕ್ಸ್ ತಂತ್ರಿಗಳು ಮತ್ತು ನಮ್ಮ ಪ್ರಕಾಶ್ ನಗರ್ ಅಯ್ಯಪ್ಪ ದೇವಸ್ಥಾನದ ಚೀಫ್ ಗುರುಸ್ವಾಮಿಗಳು ಜಯಕುಮಾರ್ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ 28ನೇ ತಾರೀಕಿಂದ ಬಂದು ಬೆಳಗಿನ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡಿದ್ದಾರೆ. ಪ್ರತಿಯೊಂದು ಪೂಜೆಗಳನ್ನು ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಯಾವುದೇ ಒಂದು ಕುಂದು ಕೊರತೆಗಳಿದ್ರೆ ಶ್ರೀ ಅಯ್ಯಪ್ಪ ಸ್ವಾಮಿಯ ಈ ಪ್ರತಿಷ್ಠಾಪನೆ ಇವತ್ತು ಬೆಳಿಗ್ಗೆ ಗಣಪತಿ ಹೋಮದೊಂದಿಗೆ ಈ ದೇವಸ್ಥಾನದ ಗುರುಸ್ವಾಮಿ SR ಶ್ರೀನಿವಾಸನ್ ಪಿಳ್ಳೆ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರಿಗೆ ಈ ದೇವಸ್ಥಾನದ ಪದವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಾರಣಕರ್ತರಾದಂಥ ನಮ್ಮ ಮಧುಸೂದನ್ ಟ್ರಸ್ಟಿ ಅವರು ಮತ್ತು ಸುಕುಮಾರನ್ ಸಾರು, ಸುರೇಶ್ ಕುಮಾರ್ ಸಾರು ಪಡೆದು ನಾನು ಈ ದೇವಸ್ಥಾನದ ಗುರುಸ್ವಾಮಿಯಾಗಿ ನಾನು ಕಾರ್ಯನಿರ್ವಹಿಸಲು ನಾನು ಯಾವುದೇ ವಿಧವಾದ ತೊಂದರೆಗಳು ಇಂದಿನ ಥರ ನಡೆಸ್ಕೊಂಡು ಹೋಗೋದಕ್ಕೆ ಮತ್ತು ಈ ದೇವಸ್ಥಾನದ ನಮ್ಮ ಪೂಜಾರಿಯಾದಂಥ ಪುರೋಹಿತರು ಮನೋಜ್ ಕುಮಾರ್ ಅವರು ಕೂಡ ಇಲ್ಲಿ ಸೇವೆ ಮಾಡೋದಕ್ಕೆ ಒಪ್ಪಿರುತ್ತಾರೆ. ದಿನ ಬೆಳಿಗ್ಗೆ 5:30ಯಿಂದ 10:30ವರೆಗೂ ದೇವಸ್ಥಾನ ತೆರೆದಿರುತ್ತದೆ. ಸಾಯಂಕಾಲ 6 ಗಂಟೆಯಿಂದ 8:30ವರೆಗೂ ತೆಗೆದಿರುತ್ತದೆ. ಮತ್ತು ಮಂಡಲ ಕಾಲದಲ್ಲಿ ಬೆಳಿಗ್ಗೆ 5:30, 10 ಗಂಟೆ, ಸಾಯಂಕಾಲ 5:30ಯಿಂದ ರಾತ್ರಿ 8:30ವರೆಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಿಗೆ, ಈ ಪೂಜೆಗಳಿಗೆ ಬಂದು ಈ ದೇವರ ಪೂಜೆಯಲ್ಲಿ ಪಾಲ್ಗೊಂಡು ನಮಗೆ ಬೇಕಾಗುವಂಥ ಪೂಜೆ ಸಾಮಗ್ರಿಗಳು, ಧನಧಾನ್ಯ, ದವಸ ಧಾನ್ಯಗಳನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸಲು ನಡೆಸ್ಕೊಳ್ಳೋದು ತಾವು ಎಲ್ಲರೂ ಸಹಕರಿಸಬೇಕು. ಮಧ್ಯಾಹ್ನವರೆಗೂ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಕಳಸಾಭಿಷೇಕ, ಅನ್ನದಾನ ಕಾರ್ಯಕ್ರಮ ಪ್ರತಿಯೊಂದೂ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಮತ್ತು ಸ್ನೇಹಿತರು, ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದಂಥ ಎಲ್ಲರೂ ಅವರಿಗೂ ವಂದನೆಗಳನ್ನು ಈ ದೇವಸ್ಥಾನದ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಮ್ಮ ವಿಜಯನಗರ ಶಾಸಕರಾದಂಥ ನಮ್ಮ MLA ಕೃಷ್ಣಪ್ಪ ಅವರು ಕೂಡ ಈ ಪೂಜೆಗೆ, ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತು ಅವರ ಮಕ್ಕಳಾದಂಥ ಪ್ರದೀಪ್ ಕೃಷ್ಣಪ್ಪ ಅವರು ಕೂಡ ಬೆಳಗ್ಗೆ ಬಂದು ಇಲ್ಲಿ ಪೂಜೆಯನ್ನು ಸ್ವೀಕರಿಸಿ ಹೋಗಿದ್ದಾರೆ. ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಡಿಸೆಂಬರ್ ತಿಂಗಳಲ್ಲಿ 27ನೇ ತಾರೀಕು ಮಂಡಲ ಪೂಜೆಯ ಕಾರ್ಯಕ್ರಮ ಮತ್ತು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಮಾಡಲು ನಾವೆಲ್ಲರೂ ಮತ್ತು ಈ ಕಮಿಟಿಯವರ ಕಡೆಯಿಂದ ಎಲ್ಲರೂ ನಾವು ನಿರ್ಧರಿಸಿದ್ದೇವೆ. ಈ ಬಡಾವಣೆಯ ಎಲ್ಲ ನಾಗರಿಕರು ನಿಮ್ಮ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ಟೆಂಪಲ್ ಟ್ರಸ್ಟ್ ವತಿಯಿಂದ
ಗುರುಸ್ವಾಮಿಯಾದಂಥ SR ಶ್ರೀನಿವಾಸನ್ ಪಿಳ್ಳೆ ಅವರ ಕಡೆಯಿಂದ ಮನವಿಯನ್ನು ಮಾಡಿಕೊಂಡು ಈ 2 ಮಾತುಗಳನ್ನು ಆಡಲು ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಭಕ್ತಾದಿಗಳನ್ನು ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.